ಸಾರಿ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು ನಿರುದ್ಯೋಗ ಹೆಚ್ಚಳ ಆಗಿರೋದೇ ಇದಕ್ಕೆ ಕಾರಣ ಅಂತ ನೋಡಿ, ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ, ಇವ್ರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು. ಕಳೆದ 2-3 ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯ್ತು, ಯಾಕಾಯ್ತು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ್ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ, ಭಾಳ ಗಂಭೀರವಾದಂಥ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಅದು ಕೇಳೋದು ತಪ್ಪ? ಯಾವ ಎಂ ಪಿಗಳು ಇದನ್ನ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ? ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಅದರಿಂದ ಇದು ಬರೇ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ? ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ? ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ಸಮರ್ಥನೆ ಮಾಡ್ತಾ ಇದ್ದೀರಾ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನೇ ಹೇಳ್ಬೇಕಾ? ಈಗ ನಾನೇನ್ ಹೇಳ್ದೆ, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ ಮುಂದೆ ಏನಾದ್ರೂ ಸ್ಪಷ್ಟೀಕರಣ ಕೊಟ್ಟಿದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸು ಇಶ್ಯೂ ಆಗಿರೋದು ತಪ್ಪಾಗಿದೆ, ನನ್ಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನಂಗೆ ಗೊತ್ತಿರಲಾರ್ದೆ, ಏನಾದ್ರು ಹೇಳ್ಬೇಕಲ್ಲ. ಜೋಶಿ ಅವರು ಹೇಳ್ತಾರೆ ಚೈಲ್ಡಿಶ್ ಸ್ಟೇಟ್ಮೆಂಟ್ ಇದು ರಾಹುಲ್ ಗಾಂಧಿ ಅವ್ರದ್ದು. ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ನೋಡಕ್ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು, ಸ್ಟೇಟ್ಮೆಂಟ್ ಮಾಡಕ್ ಹೇಳಿ. ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು, ಅವ್ರು ತಾನೇ ಆಡಳಿತದಲ್ಲಿರೋದು. ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವರೆಲ್ಲ ಸೀನಿಯರ್ ಲೀಡರ್ಸ್. ನಿಮ್ಮ ದಾಟಿ ಸಮರ್ಥನೆ ತರ ಇದೆಯಾ ಅಂತ? ಏನ್ ಸಮರ್ಥನೆ? ನೋಡಿ, ದಾಳಿ ಯಾಕಾಗಿದೆ ಅಂತ ಕೇಳೋದ್ ತಪ್ಪೇನ್ರಿ? ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂತ ಸರ್ಕಾರ ಇದು ಅಲ್ವಾ? ಚಪ್ಪನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಪ್ರಶ್ನೆನೇ ಮಾಡಬಾರ್ದ ಅದು? ಯಾಕೆ ಪಾರ್ಲಿಮೆಂಟ್ ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಮಾಡಿದ ಅಂತ ಕೇಳ್ತಾ ಇದೀವಿ. ನಾವೇನಾದ್ರೂ ಆಪಾದನೆ ಮಾಡ್ತಾ ಇದೀವ? ಕೇಳಬಾರ್ದು ಅಂದ್ರೆ ಇಟ್ಸ್ ಅವರ್ ರೈಟ್. ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟ್ಟಿಂಗ್ ದೇರ್, ಇಟ್ಸ್ ಇಸ್ ರೈಟ್. ಸಿಟಿಸನ್ ಶುಡ್ ನೋ. ಇದಕ್ಕೂ ಮುಂಚೆ ಸಾಕಷ್ಟು ಇಂಥ ದಾಳಿಗಳಾಗಿದಾವೆ. ಯಾರಾದ್ರೂ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರಕ್ಕೆ? ಟಿಕೆಟ್ ಮಾಡಿಸ್ಕೊಟ್ಟಿದ್ವ ನಾವು? ಪಾಸ್ ಕೊಟ್ಟಿದ್ದಾರೆ, ಒಬ್ಬ ಎಂ ಪಿ ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ ಬರ್ತಾ ಇದೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಪರಿಚಿತರ ಅಪರಿಚಿತರ, ಅದು ಕೇಳಬಾರ್ದ? ಸ್ಟೇಟ್ಮೆಂಟ್ ಮಾಡ್ಲಿ. ಅರೆ, ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡ್ಲಿ, ಸದನದಲ್ಲಿ ಮಾಡ್ಲಿ. ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ಯಾಕೆ ಅನ್ಸ್ತಾ ಇದಾರೆ? ಮತ್ತೆ ಇದು ವಿಚಿತ್ರ ಆಯ್ತು. ಲೇಯರ್ ಸಿಂಗ್ ಅವ್ರು ಮಾತಾಡ್ತಾರೆ, ಜೋಶಿ ಅವ್ರು ಮಾತಾಡ್ತಾರೆ. ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲಲ್ಲ. ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಪ್ರತಾಪ್ ಸಿಂಹ ಅವರು ಸಿಂಗಲ್ ಸ್ಟೇಟ್ಮೆಂಟ್ ಮಾಡಿ. ನೀವು ನನಗೆ ಕೇಳೋದು ನಾನೇನು ಹೇಳ್ರಿ? ನಾನು ಅದೇ ಕೇಳ್ತಾ ಇರೋದು. ನೋಡಿ, ನಿಮ್ಗೆ ಸಿಗೋರು ನನಗಲ್ಲ ಅಲ್ಲ. ನೀವು ಅವ್ರಿಗೆ ಕೇಳೋದ್ ಬಿಟ್ಟು ಈಗ ಅಮಿತ್ ಶಾಗೂ ನಾನೇ ಹೇಳ್ಬೇಕು, ಪ್ರತಾಪ್ ಸಿಂಹಗೂ ನಾನೇ ಹೇಳ್ಬೇಕು ಅಂದ್ರೆ ಹಿಂಗಪ್ಪ.